ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸುಪ್ರೀಂ ಕೋರ್ಟ್ನಲ್ಲಿ ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸೋಸಿಯೇಟ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇನ್ನು ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸೋಸಿಯೇಟ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಟೋಟಲ್ 90 ಹುದ್ದೆಗಳು ಭಾರತದಾದ್ಯಂತ ಖಾಲಿ ಇರುವಂತದ್ದು. ಈ ಒಂದು ಹುದ್ದೆಗಳು ಕಾಂಟ್ರಾಕ್ಟ್ ಬೇಸಿಸ್ ಹುದ್ದೆಗಳಾಗಿರುತ್ತವೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿಯನ್ನು ನೋಡೋದಾದ್ರೆ ಸ್ಯಾಲರಿ 80,000 ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ಕಾನೂನು ಪದವಿಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಫೈನಲ್ ಇಯರ್ ನಲ್ಲಿ ಕಾನೂನು ಪದವಿಯನ್ನು ಸ್ಟಡಿ ಮಾಡುತ್ತಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಅಭ್ಯರ್ಥಿಗಳು ರಿಸರ್ಚ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್, ರೈಟಿಂಗ್ ಎಬಿಲಿಟಿ, ಕಂಪ್ಯೂಟರ್ ನಾಲೆಜ್ including retrieval of desired information from various search engines or process such as ESCR, Manupatra, SCC Online, LexisNexis, Westlaw ಇದರ ಬಗ್ಗೆ ಸಹ ನಾಲೆಜ್ ಅನ್ನ ಅಭ್ಯರ್ಥಿಗಳು ಹೊಂದಿರಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ಈ ಒಂದು ಹುದ್ದೆಗೆ 20 ರಿಂದ 32 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎಕ್ಸಾಮಿನೇಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ ಒಟ್ಟು 3 ಹಂತಗಳಲ್ಲಿ ಎಕ್ಸಾಮಿನೇಷನ್ ನಡೆಯುವಂತದ್ದು. ಪಾರ್ಟ್ 1, ಪಾರ್ಟ್ 2 ಹಾಗೂ ಪಾರ್ಟ್ 3. ಪಾರ್ಟ್ 1 ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇರುತ್ತವೆ. ಪಾರ್ಟ್ 2 ನಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುವಂತದ್ದು ಹಾಗೂ ಪಾರ್ಟ್ 3 ನಲ್ಲಿ ಇಂಟರ್ವ್ಯೂ ಇರುವಂತದ್ದು. ಒಟ್ಟು 3 ಹಂತಗಳಲ್ಲಿ ಎಕ್ಸಾಮಿನೇಷನ್ ಪ್ರೋಸೆಸ್ ಅನ್ನೋದು ನಡೆಯುತ್ತದೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆಯೂ ಸಹ ಮಾಹಿತಿಯನ್ನ ನೀಡಿದ್ದಾರೆ. ಭಾರತದಾದ್ಯಂತ ಟೋಟಲ್ 23 ಎಕ್ಸಾಮಿನೇಷನ್ ಸೆಂಟರ್ಗಳು ಇರುವಂತದ್ದು. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ನೀಡಲಾಗಿದೆ. ಇನ್ನುಳಿದಂತ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸೆಂಟರ್ ಅನ್ನ ನೀಡಲಾಗಿರುವಂತದ್ದು. ಇನ್ನು ಪಾರ್ಟ್ 1 ಮತ್ತು ಪಾರ್ಟ್ 2 ಈ ಎಕ್ಸಾಮಿನೇಷನ್ ಅನ್ನ ಒಂದೇ ದಿನದಲ್ಲಿ ನಡೆಸಲಾಗುತ್ತದೆ. 2 ಸೆಷನ್ಸ್ ಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತದೆ. ಇನ್ನು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಸಹ ಮಾಹಿತಿಯನ್ನ ನೀಡಿದ್ದಾರೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಈ ಎಕ್ಸಾಮಿನೇಷನ್ ಮಾರ್ಚ್ 9, 2025 ನಡೆಯುತ್ತದೆ. ಪಾರ್ಟ್ 1 ಹಾಗೂ ಪಾರ್ಟ್ 2 ಎಕ್ಸಾಮಿನೇಷನ್ ಒಂದೇ ದಿನದಲ್ಲಿ ನಡೆಯುವಂತದ್ದು. ಇನ್ನು ಪಾರ್ಟ್ 1 ಎಕ್ಸಾಮಿನೇಷನ್ ಇವು ಆನ್ಲೈನ್ ಮೋಡ್ ಎಕ್ಸಾಮಿನೇಷನ್ ಆಗಿರುವಂತದ್ದು. ಇನ್ನು ಪಾರ್ಟ್ 2 ಎಕ್ಸಾಮಿನೇಷನ್ ಇವು ರಿಟರ್ನ್ ಎಕ್ಸಾಮಿನೇಷನ್ ಆಗಿರುತ್ತದೆ. ಇನ್ನು ಮಾಡೆಲ್ ಆನ್ಸರ್ ಕೀಗಳ ಬಗ್ಗೆ ಸಹ ಮಾಹಿತಿಯನ್ನ ನೀಡಿರುವಂತದ್ದು. ಮಾರ್ಚ್ 10, 2025 ಒಂದು ಆನ್ಸರ್ ಕೀಗಳನ್ನ ಬಿಡುಗಡೆ ಮಾಡಲಾಗ್ತದೆ. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮತ್ತು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿಲ್ಲ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 14, 2025 ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ. ಇನ್ನು ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಫೆಬ್ರವರಿ 7, 2025 ಒಂದು ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ 500 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುವಂತದ್ದು. ಜೊತೆಗೆ ಇತರ ಒಂದು ಚಾರ್ಜಸ್ ಗಳು ಇರುವಂತದ್ದು. ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಆನ್ಲೈನ್ ಮುಖಾಂತರ UCO ಬ್ಯಾಂಕ್ ಥ್ರೂ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ವಿಳಾಸವನ್ನು ಸಹ ಕೊಟ್ಟಿರುತ್ತಾರೆ. www.sci.gov.in ಈ ಒಂದು ವೆಬ್ಸೈಟ್ ಮುಖಾಂತರ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇವಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ.
ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.